ಪಾಪ ಯಾರೋ ಅವನಿಗೆ ರಾಧಿಕಾ ಔಷಧಿ ಕೊಟ್ರೆ ಮಾತ್ರ ನೀನು ವಾಸಿ ಆಗ್ತೀಯ ಅಂತ ಹೇಳಿದ್ದಾರೆ. ವಾಸಿ ಆಗ್ಬೇಕು ಅನ್ನೋ ಆಸೆಯಲ್ಲಿ ಅವನು ಇಷ್ಟೆಲ್ಲ ಮಾಡಿದ್ದಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಕೋಪ ಮಾಡ್ಕೋತಾರ? ಪಾಪ ಶಾಂತನು ಒಳ್ಳೆ ಹುಡುಗ. ಊಟಕ್ಕೆ ಬಾ. ಅಕ್ಕ, ಈ ರಾಧಿಕಾ ಶಾಂತನನ್ನು ದ್ವೇಷ ಮಾಡೋದಕ್ಕೆ ಏನೋ ಬಲವಾದ ಕಾರಣನೇ ಇದೆ. ಅದೇನು ಅಂತ ಆದಷ್ಟು ಬೇಗ ಕಂಡುಹಿಡಿಬೇಕು. ನೋಡೋಣ ಈ ಶಾಂತನು ಇನ್ನೂ ಏನೇನು ಆಟ ಆಡ್ತಾನೆ ಅಂತ. ಏನ್ ರಾಧಿಕಾ, ತುಂಬಾ ಮುಂದುವರಿತಿರೋ ಹಾಗಿದೆ. ಈ ಮಾತನ್ನ ನಾನು ನಿನಗೆ ಹೇಳ್ಬೇಕು. ಮುಂದುವರಿತಾ ಇರೋದು ನೀನು. ನನ್ನ ಮನೆ, ನನ್ನ ದೇಸಾಯಿ ಕುಟುಂಬ. ನನಗೆ ಬೇಕಾದ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಅಧಿಕಾರ ಇದೆ. ಕೊಲೆಗಾರ ನೀನು, ಮೋಸಗಾರ ನೀನು. ನಿನ್ನಂತವರು ಆ ಮನೆ ಒಳಗಡೆ ಕಾಲಿಡೋದಕ್ಕೆ ನಾನು ಬಿಡೋದಿಲ್ಲ. ರಾಧಿಕಾ, ನಾನೀಗಾಗಲೇ ದೇಸಾಯಿ ಕುಟುಂಬನ ಎಲ್ಲಾ ಕಡೆಯಿಂದನೂ ಆಕ್ರಮಿಸ್ಕೊಳ್ಳೋಕೆ ಶುರು ಮಾಡಾಗಿದೆ. ಇನ್ನಿನ ಕೆಲ ಏನ್ ಮಾಡೋದಕ್ಕಾಗತ್ತೆ? ವಿಷುನ ಕರ್ಕೊಂಡು ಊರ್ ಬಿಟ್ಟು ಹೋಗ್ಬೇಕಷ್ಟೇ. ನಿನ್ನ ವಿಷು ನನ್ನ ಹತ್ರ ಇದ್ದಾನೆ ಅನ್ನೋದನ್ನ ಮರೆತು ಈ ರೀತಿ ನಡ್ಕೋತಾ ಇದೆಯಲ್ಲ. ನೀನ್ ಈ ರೀತಿ ನಡ್ಕೊಳ್ಳೋದು ನೋಡಿದ್ರೆ ವಿಷು ಮೇಲಿನ ಪ್ರೀತಿ ಕಡಿಮೆ ಆಗಿದೆ ಅನಿಸ್ತಾ ಇದೆ. ಯಾಕೆ ವಿಷು ನಿನ್ಗೆ ಇಷ್ಟ ಇಲ್ವಾ? ಹಾಗಾದ್ರೆ ವಿಷುನ ಮರ್ತ್ಬಿಡ್ತೀಯಾ? ಪಾಪ ವಿಷು ನಿನ್ನೆ ರಾಧಿಕಾ ರಾಧಿಕಾ ಅಂತ ಕನ್ವರ್ಸ್ತಾ ಇದ್ನ. ಹಳೆ ನೆನಪು ಬಂದಿರ್ಬೋದು ರಾಧಿಕಾ. ಏನ್ ಮಾಡೋದಕ್ಕಾಗುತ್ತೆ ರಾಧಿಕಾ? ಇಲ್ಲಿ ರಾಧಿಕಾ ನನ್ನ ವಿರುದ್ಧವಾಗಿ ಮಾತಾಡ್ತೀಯಾಳೆ ಅಂದ್ರೆ ಅಲ್ಲಿ ನಾನು ವಿಷುನ ಒಂದ್ ಕೈ ನೋಡ್ಕೊಳ್ಳಿ ಅಂತ ಹೇಳಲೇಬೇಕಾಗಿದೆ. ನೋಡಿದ್ಯಾ, ವಿಷು ವಿಚಾರ ಕೇಳಿ ಅದೆಷ್ಟು ನೊಂದ್ಕೋತಿದ್ಯಾ ನೀನು. ಹೌದು, ವಿಷುನ ನಾನು ನಿನಗೆ ಕೊಡದೆ ಅವನ ಉಸಿರನ್ನ ಅಲ್ಲೇ ನಿಲ್ಸ್ಬಿಟ್ರೆ ಏನ್ ಮಾಡ್ತೀಯಾ? ಇದೇ ಶಾಸ್ತಿ ಆಗುತ್ತೆ ನಿನಗೆ. ಎಲ್ಲಿ ನನ್ನ ವಿಷು ಮೈ ಮುಟ್ ನೋಡು. ನಿನಗೆ ನಿನ್ ತಾಯಿಗೆ ಯಾವ ಸ್ಥಿತಿ ಬರುತ್ತೆ ಅಂತ. ಹೋಗೋ ಇಲ್ಲಿಂದ, ಹೋಗು ಅಂತ ಹೇಳ್ದೆ ತಾನೆ. ರಾಧಿಕಾ, ಏನಾಯ್ತು? ಯಾಕೆಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಶಾಂತನು ಅವ್ರೆ, ಏನಾಯ್ತು? ರಾಧಿಕಂಗೆ ಏನಂದ್ರಿ? ಏನ್ ಮಾಡೋದು ಜಾನಕಿ ಅವರೇ, ನನ್ನ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೇವಲ ನನ್ನನ್ನು ನೋಡಿ ಕೆಟ್ಟೋನು ಅಂತ ತೀರ್ಮಾನ ಮಾಡಿದಿರಿ. ನಾನು ನಿಮ್ಮ ಮನೆಗೆ ಬರೋದು ರಾಧಿಕಾ ಅವ್ರಿಗೆ ಇಷ್ಟ ಇಲ್ಲ. ಸೌಪರ್ಣಿಕ ಅಮ್ಮನ ಹತ್ರ ಹೋಗಿ ಥ್ಯಾಂಕ್ಸ್ ಹೇಳಿದ್ದೀನಿ ದೊಡ್ಡದು ಮಾಡ್ಕೊಂಡು ನನ್ನ ಜೊತೆ ಜಗಳ ಆಡ್ತಿದ್ದಾರೆ. ಇಷ್ಟಕ್ಕೆ ಜಗಳನ? ಏನಾಗಿದೆ ರಾಧಿಕಂಗೆ? ಹೋಗಿ ನೀವೇ ಕೇಳಿ. ಆದ್ರೆ ಜಾನಕಿ ಅವರೇ, ನಾನು ಒಳ್ಳೆ ಉದ್ದೇಶ ಇಟ್ಕೊಂಡೇ ಹೋಗಿದ್ದೆ. ತುಂಬಾ ವರ್ಷಗಳ ಹಿಂದೆ ಅವರು ತಮ್ಮ ಮಗಳನ್ನ ಕಳ್ಕೊಂಡಿರಂತ ಕೇಳಿದ್ಮೇಲಂತೂ ನನಗೆ ಸುಮ್ಮನಿರೋದಕ್ಕಾಗಲಿಲ್ಲ. ಹೋಗಿ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ, ಒಂದಲ್ಲ ಒಂದಿನ ನಿಮ್ಮ ಮಗಳು ನಿಮಗೆ ಸಿಗ್ತಿಲ್ಲ ಅಂತ ಸುಳ್ಳಾದರೂ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಬಂದೆ. ಎಷ್ಟೋ ಜನಗಳಿಗೆ ಆಶ್ರಯ ಕೊಟ್ಟವರು ಇವತ್ತು ಅವ್ರು ನೋವಲ್ಲಿದ್ದಾರೆ. ಅವ್ರ ನೋವಲ್ಲಿ ನಾವು ಭಾಗಿಯಾಗೋದು ತುಂಬ ಮುಖ್ಯ ಅಲ್ವಾ ಜಾನಕಿ ಅವರೇ? ಏನು ಮಾಡೋದು, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ.
ದೇಸಾಯಿ ಅವರನ್ನ ಸೌಪರ್ಣಿಕ ಅಮ್ಮನವ್ರನ್ನೇ ಅಪ್ಪ ಅಮ್ಮ ಅನ್ಕೊಂಡಿದ್ದೀನಿ. ಆದರೆ ರಾಧಿಕಾ ಅವ್ರು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಸಾರಿ ಶಾಂತನು ಅವರೇ, ನಾನು ಕೂಡ ನಿಮ್ಮ ಬಗ್ಗೆ ತಪ್ಪಾಗೆ ತಿಳ್ಕೊಂಡಿದ್ದೆ. ನಿಮ್ಮ ಮನಸ್ಸು ಇಷ್ಟೊಂದು ಒಳ್ಳೇದಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ದೊಡ್ಡಮ್ಮನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸೋದು ನೋಡ್ತಾ ಇದ್ರೆ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಯೋಚನೆ ಮಾಡಬೇಡಿ, ರಾಧಿಕನ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಶಾಂತನು, ಅರ್ಜೆಂಟಾಗಿ ಬರಕ್ಕೆ ಹೇಳಿದೆಯಲ್ಲ, ಏನು ವಿಷಯ? ಅಮ್ಮ, ರಾಧಿಕಾ ಮನೆ ಮಗಳು ಅನ್ನೋ ಅನುಮಾನ ದಿನದಿನ ದಿನಕ್ಕೆ ಬಲವಾಗ್ತಾ ಇದೆ. ಹೇಗೆ ಹೇಳ್ತೀಯ ಶಾಂತನು? ಅದಕ್ಕೆ ಯಾವುದು ಸಾಕ್ಷಿನೇ ಸಿಕ್ಕಿಲ್ವಲ್ಲ? ಅಮ್ಮ, ಚಕೋರಿ ಮತ್ತು ನಂಜುಗುಡಿ ಅದೇ ಮನೆಯಲ್ಲಿರೋರು, ಅವರಿಗೆ ಅನುಮಾನ ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಿ ನೋಡಿ. ಅದು ಅಲ್ಲದೆ ಸೌಪರ್ಣಿಕಾ ಮಗಳದು ಒಂದು ಚಿಕ್ಕ ವಯಸ್ಸಿನ ಫೋಟೋ ಇದೆ. ಆ ಫೋಟೋದಲ್ಲಿ ರಾಧಿಕಾನ ಕಂಡಿಡಿಯಕ್ಕಾಗದೆ ಹೋದ್ರು ಒಂದು ಅನುಮಾನ ಅಂತೂ ಇದ್ದೇ ಇದೆ. ನಿನಗೆ ಹೇಗನ್ಸುತ್ತೆ ಶಾಂತನು? ಯಾವುದಕ್ಕೂ ನಾವು ಈ ವಿಷಯನ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಅದು ಹೇಗೆ? ಶಾಸ್ತ್ರಿಗಳ ಮನೆಗೆ ಹೋಗಿ ರಾಧಿಕಾ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಫೋಟೋನ ತಗೊಂಡ್ಬರು. ಮುಂದೆ ಅದೇ ಫೋಟೋನ ಸೌಪರ್ಣಿಕಾ ಮುಂದೆ ಇಡೋದು. ಒಂದ್ ವೇಳೆ ರಾಧಿಕಾ ಅವ್ರ ಮಗಳಾಗಿದ್ರೆ ಸೌಪರ್ಣಿಕಾ ಆ ಫೋಟೋನ ಕಂಡು ಹಿಡಿತಾರೆ. ಕಂಡು ಹಿಡಿಲಿಲ್ಲ ಅಂದ್ರೆ ರಾಧಿಕಾ ಮನೆ ಮಗಳ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಈ ಕೆಲಸ ಹೇಗ್ ಮಾಡೋದು ಅಂತ ಗೊತ್ತಾಗ್ತದೆ. ಯಾರನ್ನ ಕಳ್ಸೋದು? ನಾನಂತೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವ್ರು ನನ್ನ ಹಿಂದೆ ಬಿದ್ದಿದ್ದಾರೆ. ಅಮ್ಮ, ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನಮ್ಗಿರೋದು ಇದೊಂದೇ ದಾರಿ. ನಮ್ಮೂರಂತೂ ಯಾರನ್ನಮ್ಮ ಕಳ್ಸೋದು ಅಲ್ಲಿಗೆ? ಒಂದು ವಿಷಯ ಹೇಳೋದು ಮರ್ತಿದ್ದೆ. ನಮ್ಮ ಸಹಾಯಕ್ಕಿರ್ಲಿ ಅಂತ ಒಬ್ಬರನ್ನ ಬರೋಕ್ಕೆ ಹೇಳಿದ್ದೀನಿ. ಯಾರಮ್ಮ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಇಲ್ಲಿಗೆ ಬರೋಕ್ಕೆ ಹೇಳಿದ್ದೆ. ಹಾಯ್ ಅಜಯ್. ಹಾಯ್ ಶಾಂತನು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅಮ್ಮ, ಏನಿದೆಲ್ಲ? ಅಜಯ್ ಏನಿಲ್ಲಿ? ಖುಷಿ ಆಯ್ತಾ ಮಗ್ನೆ? ಖುಷಿ ಆಗದೆ ಇರುತ್ತಮ್ಮ. ಅಜಯ್ ನನಗೊಂದು ಕೈ ಇದ್ದ ಹಾಗೆ. ಅಜಯ್, ಯಾವಾಗ ಬಂದೆ? ಮೇಡಮ್ನವರು ಏನೋ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದರು, ಅದಕ್ಕೆ ಬಂದೆ. ಇಲ್ಲಿ ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮನ್ನ ನೋಡ್ತೀನೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದೆ ಸರ್. ಅಜಯ್ ನನ್ನ ಜೊತೆಗಿದ್ರೆ ನನಗೊಂದು ಬಲ ಬಂದ ಹಾಗೆ. ಈ ಕೆಲಸಕ್ಕೆ ಅಜಯ್ನೇ ಕಳ್ಸೋಣ. ಅಜಯ್, ನಿನಗೊಂದು ಮುಖ್ಯವಾದ ಕೆಲಸ ವಹಿಸ್ತೀನಿ, ಮಾಡ್ಕೊಡ್ತೀಯಾ? ಸರ್, ನೀವು ಹೇಳೋದು ಹೆಚ್ಚ, ನಾನು ಮಾಡೋದೇ ಹೆಚ್ಚ ಸರ್. ಈಗ ನೀವೇನೇ ಹೇಳಿದ್ರು ಅದನ್ನ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸರಿ, ಮಧುರಾಪುರಕ್ಕೆ ಹೋಗ್ಬೇಕು ನೀನು. ಅಲ್ಲಿ ರಾಧಿಕಾ ಅವ್ರ ಮನೆಗೆ ಹೋಗಿ ರಾಧಿಕಾ ಚಿಕ್ಕ ವಯಸ್ಸಲ್ಲಿ ಫೋಟೋನ ತಗೊಂಡ್ಬರ್ಬೇಕು. ಈಗ ಯಾಕೆ ಸರ್ ಅದೆಲ್ಲ? ರಾಧಿಕಾ ಎಲ್ಲೋ ಇದ್ದಾಳೆ, ವಿಶು ಸತ್ತೇ ಹೋದ. ಈಗ ಅವನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ ಸರ್? ಯಾಕೆ ಸರ್ ನಗ್ತಾ ಇದ್ದೀರಿ? ಅಜಯ್, ನೀನ್ ಅವತ್ತು ಮಾಡಿದ ತಪ್ಪಿಗೆ ಇವತ್ತು ಎಂತ ಸಮಸ್ಯೆ ಆಗಿದೆ ಅಂತ ಗೊತ್ತಾ? ಅವತ್ತು ನನ್ನನ್ನು ಮೆಚ್ಚೋದಕ್ಕೋಸ್ಕರ ಯಾವುದೋ ಒಂದು ಬಾಡಿನ ತಂದು ದಫನೂ ಮಾಡಿಸ್ಬಿಟ್ಟೆ. ವಿಶು ಸತ್ತಿಲ್ಲ, ಬದುಕಿದ. ಆತಂಕ ಬೇಡ ಅಜಯ್, ಅವನ್ಗೆ ಹಳೇದು ಯಾವುದು ನೆನಪಿಲ್ಲ. ರಾಧಿಕಾ ಕೂಡ ನಾನಿರೋ ಆಶ್ರಮದಲ್ಲೇ ಇದ್ದಾಳೆ. ಏನೂ ಸಮಸ್ಯೆ ಇಲ್ಲ. ಈಗ ನೀನು ಏನ್ ಮಾಡ್ಬೇಕು ಅಂದ್ರೆ, ನಾನು ಹೇಳಿದ ಕೆಲಸನ ಮಾಡ್ಕೊಂಡ್ ಬರ್ಬೇಕು. ಮಧುರಾಪುರಕ್ಕೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೋಗಿ ಶಾಸ್ತ್ರಿಗಳ ಹತ್ರ ಹೇಳು.
ಶಾಸ್ತ್ರಿಗಳು ನಿನ್ನ ಮಾತು ನಂಬ್ತಾರೆ. ಫೋಟೋ ತಗೊಂಬಾ. ಸರಿ ಸರ್, ನೀವು ಹೇಳ್ದಾಗೆ ಮಾಡ್ತೀನಿ. ಗುಡ್ ಅಜಯ್. ಈಗ ನಾವೆಲ್ಲರೂ ಒಟ್ಟಾಗಿದ್ದೀವಿ. ಇನ್ನು ಮುಂದೆ ಸೋಲು ನಮ್ಮ ಹತ್ರ ಸುಳಿಬಾರ್ದು. ಹಾಗೆ ನಾವು ನೋಡ್ಕೋಬೇಕು. ಸರ್, ಇನ್ಮೇಲೆ ಶಾಂತನು ಸಾಮ್ರಾಜ್ಯ ಸೃಷ್ಟಿಯಾಗುತ್ತೆ. ಅದಕ್ಕೆ ನನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನ ಮಾಡ್ತೀನಿ ಸರ್. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಶಾಂತನು, ಒಂದ್ ವೇಳೆ ಅವಳು ನನ್ನ ಅಣ್ಣನ ಮಗಳು ಅಂತ ಆದ್ರೆ ಏನೋ ಮಾಡೋದು? ಮಗಳು ಅಂತ ಗೊತ್ತಾಗಕ್ ಮುಂಚೆನೆ ಅವಳನ್ನ ಮುಗಿಸ್ಬಿಡೋಣ. ಯಾರಿಗೂ ವಿಷಯ ಗೊತ್ತಾಗೋದೇ ಬೇಡ. ಏನ್ ರಾಧಿಕಾ ನೀನು? ಶಾಂತನು ಮನೆಗೆ ಬಂದಿದ್ದಾನೇನೋ ಒಂದೇ ಉದ್ದೇಶ ಇಟ್ಕೊಂಡು ಅವ್ನಿಗೆ ಅಷ್ಟೊಂದು ಅವಮಾನ ಮಾಡಬಹುದಾ? ದೇಸಾಯಿಗಳ ಮನೆಗೆ ಯಾರು ಬೇಕಾದ್ರೂ ಬರಬಹುದು. ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂದ್ರೆ ನಿನ್ಗೇನ್ ಸಮಸ್ಯೆ? ಅವ್ನು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅಂತ ನೀನು ಹೇಗೆ ಹೇಳ್ತೀಯ ಜಾನಕಿ? ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ ಅನ್ನೋದಾದ್ರೆ ಅದೇನು ಅಂತ ನೀನೇ ಹೇಳ್ಬೋದಲ್ಲ. ನೋಡು, ಪ್ರಶ್ನೆ ಕೇಳಿದ್ರೆ ಹೇಗೆ ಸುಮ್ಮನಾಗ್ತೀಯಾ ಅಂತ. ನಾನು ಕೂಡ ಅವನನ್ನ ತಪ್ಪಾಗೆ ತಿಳ್ಕೊಂಡಿದ್ದೆ ರಾಧಿಕಾ. ಈಗ ಅವನ ಹತ್ರ ಮಾತಾಡಿದ್ಮೇಲೆ ಅವನು ಎಷ್ಟು ಒಳ್ಳೆಯವನು ಅನ್ನೋದು ನನ್ಗೆ ಗೊತ್ತಾಯ್ತು. ಪಾಪ, ದೊಡ್ಡಮ್ಮನ ಮಗಳು ಕಾಣೆ ಆಗಿರೋದ್ರ ಬಗ್ಗೆ ವಿಚಾರಿಸೋದಕ್ಕೆ ಬಂದಿದ್ನಂತೆ. ಹಿಂಗ್ ಮೊದ್ಲಿಂದನೂ ಅವ್ನು ಕಂಡ್ರೆ ಆಗಲ್ಲ. ಆ ಕಾರಣ ಇಟ್ಕೊಂಡು ಅವ್ನು ಒಳ್ಳೆ ಕೆಲಸ ಮಾಡಕ್ ಬಂದಾಗ ಈ ರೀತಿ ಮಾತಾಡೋದು ತಪ್ಪಲ್ವಾ? ಬಾರಾಧಿಕಾ, ಶಾಂತನು ಹತ್ರ ಕ್ಷಮೆ ಕೇಳು. ಬಾರಾಧಿಕಾ, ನಾನು ಕ್ಷಮೆ ಕೇಳಲ್ಲ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ಇಷ್ಟಕ್ಕೂ ಇದು ನನಗೆ ಸಂಬಂಧಪಟ್ಟ ವಿಷಯ. ನೀನ್ ಯಾಕೆ ಇದ್ರಲ್ಲಿ ಮೂಗು ತೋರಿಸ್ತಿದ್ಯಾ? ನಿನಗೆ ಅವನ ಬಗ್ಗೆ ಅಷ್ಟೊಂದು ಒಳ್ಳೆ ಭಾವನೆ ಇದ್ರೆ 3 ಹೊತ್ತು ಅವನ ಗುಣಗಾನ ಮಾಡ್ಕೊಂಡು ಕೂತ್ಕೋ, ಸರಿನಾ? ನೋಡಿದ್ರ ಜಾನಕಿ ಅವರೇ, ಇದಕ್ಕೇನು ಹೇಳ್ತೀರಿ? ಅಲ್ಲ, ರಾಧಿಕಾ ಅವ್ರು ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ. ಛೇ, ಒಳ್ಳೆ ಕೆಲಸ ಮಾಡಿದ್ರು ಜನ ಸಹಿಸಲ್ಲ ನೋಡಿ. ನಿಮ್ಮಿಬ್ಬರು ಒಗ್ಗಟ್ಟು ಮುರಿಯೋದಕ್ಕೆ ತುಂಬಾ ಕಷ್ಟಪಡಬೇಕು ಅನ್ಕೊಂಡಿದ್ದೆ. ತುಂಬಾ ಈಸಿಯಾಗಿ ಆಗೋಯ್ತು. ರಾಧಿಕಾ, ನಿನಗೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ತಯಾರಿಗಳು ನಡೆದಿವೆ. ಅಜಯ್ ಶ್ರೀವಾತ್ಸವ್ ಮೂಲಕ ಮಧುರಾಪುರದಲ್ಲಿ. ಯಾರಿದ್ದೀರಿ ಮನೇಲಿ? ಯಾರಿದ್ದೀರಿ ಮನೇಲಿ? ನಮಸ್ಕಾರಮ್ಮ. ಶಾಸ್ತ್ರಿಗಳಿಲ್ವಾ? ಯಾರು ನೀವು? ಇಲ್ಲಿ ಯಾಕೆ ಬಂದ್ರಿ? ಸುಭದ್ರಮ್ಮನವರೇ, ನನ್ನನ್ನು ಮರ್ತ್ಬಿಟ್ರ ನೀವು? ಅಮ್ಮ, ಯಾರದು? ನಮಸ್ಕಾರ ಶಾಸ್ತ್ರಿಗಳೇ, ನಾನು ಇನ್ಸ್ಪೆಕ್ಟರ್ ಅಜಯ್ ಶ್ರೀವಾಸ್ತವ್. ನಮಸ್ಕಾರ. ನಮಸ್ಕಾರ. ಏನು ಬೇಕಾಗಿತ್ತು? ಏನಿಲ್ಲ, ನಾನು ಹೀಗೆ ಹೋಗ್ತಾ ಇದ್ದೆ. ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಾನಿಲ್ಲಿ ಬರಬಾರ್ದಾಗಿತ್ತೇನೋ ಅನ್ನಿಸ್ತಾ ಇದೆ. ಛೇ, ಹಾಗೇನಿಲ್ಲ. ನೀವು ಬಹಳ ದೊಡ್ಡವರು. ನಮ್ಮಂಥವ್ರ ಮನೆಗೆ ಬರೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ.
ನೋಡಿ ಶಾಸ್ತ್ರಿಗಳೇ, ನನ್ನ ಮೇಲೆ ನಿಮಗೆ ಕೋಪ ಇದೆ. ಯಾಕೆಂದ್ರೆ ನಾನು ರಾಧಿಕಾ ಅವ್ರನ್ನ ಅರೆಸ್ಟ್ ಮಾಡಿದ್ದೆ, ಹಿಂಸೆ ಕೊಟ್ಟಿದ್ದೆ, ಅವ್ರನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ನನ್ನ ಮೇಲೆ ನಿಮಗೆ ಕೋಪ ಇದ್ದೇ ಇರುತ್ತೆ. ಅದೆಲ್ಲ ಮುಗ್ದೋಗಿರೋ ವಿಷಯ ಈಗ ಯಾಕೆ ಸ್ವಾಮಿ ಅದು? ನೋಡಿ ಶಾಸ್ತ್ರಿಗಳೇ, ಒಂದ್ ವೇಳೆ ನೀವು ಮರ್ತಿದ್ರು ನಾನು ಮರ್ತಿಲ್ಲ. ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತೇನೋ ಅಂತ ನನ್ಗೀಗ ಅನ್ನಿಸ್ತಾ ಇದೆ. ಯಾಕೆಂದ್ರೆ ರಾಧಿಕಾ ಅವ್ರದ್ದು ಯಾವ ತಪ್ಪು ಇರಲಿಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ವಿಶಾಖ ಅವರು ನನ್ನ ದಾರಿ ತಪ್ಪಿಸ್ಬಿಟ್ರು. ರಾಧಿಕಾ ವಿರುದ್ಧ ಎಲ್ಲಾ ಸಾಕ್ಷ್ಯಗಳನ್ನು ತಂದು ನನ್ನ ಮುಂದೆ ಇಟ್ರೆ ನಾನ್ ತಾನೇ ಏನ್ ಮಾಡ್ಲಿ ಹೇಳಿ ಸ್ವಾಮಿ? ರಾಧಿಕಾ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಾನು ಯಾಕಾದ್ರೂ ಈ ಕೆಲ್ಸಕ್ಕೆ ಬಂದೆ ಅಂತ ಅನ್ನಿಸ್ಬಿಡ್ತು. ನೋಡಿ ಶಾಸ್ತ್ರಿಗಳೇ, ಪೊಲೀಸ್ನವರಾದ ನಾವು ಸಾಕ್ಷಿಗಳನ್ನ ನಂಬ್ತೀವಿ, ಮನುಷ್ಯತ್ವನ ಮರಿತೀವಿ. ಈಗಲಾದ್ರೂ ನಿಮಗೆ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ. ನನ್ನ ಮಗಳದು ಏನು ತಪ್ಪಿಲ್ಲ ಅಂತ ಅನ್ನಿಸ್ತಲ್ಲ, ಅಷ್ಟು ಸಾಕು. ಹೌದು ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಇನ್ನೊಂದು ವಿಷಯ, ನಾನೀಗ ನಿಮ್ಮ ಸ್ಟೇಷನ್ ಲಿಮಿಟ್ಸ್ಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಿ. ಹೌದಾ? ಬಹಳ ಸಂತೋಷ. ಅಮ್ಮ, ಕುಡಿಯೋಕೆ ಅನ್ನೋದು ತಂದ್ಕೊಡಿ. ಕೂತ್ಕೊಳ್ಳಿ 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 ನೀವು. ಶಾಸ್ತ್ರಿಗಳೇ, ವಿಷಯ ಎಲ್ಲ ಗೊತ್ತಾಯ್ತು. ವಿಶಾಖ ಅವರು ಎಲ್ಲಿದ್ದಾರೆ ಅನ್ನೋದು ಕೊನೆಗೂ ಗೊತ್ತಾಗ್ಲಿಲ್ಲ. ರಾಧಿಕಾ ಕೂಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ದೇವಕಿ ಅವರು ಇನ್ನಿಲ್ಲ ಅನ್ನೋ ವಿಷಯ ಗೊತ್ತಾಗಿ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇದೆ. ತಗೊಳ್ಳಿ. ಆಮೇಲೆ ಶಾಸ್ತ್ರಿಗಳು, ದೇವಕಿ ಅವರ ಸಾವು ಅಸಹಜ ಅನ್ನೋದು ನಮ್ಗೆ ಅನುಮಾನ ಬಂದಿದೆ. ಆ ಕೇಸನ್ನು ನಾನೇ ಹ್ಯಾಂಡಲ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಸ್ವಾಮಿ, ನಮಗೆ ಯಾರು ಶತ್ರುಗಳಿದ್ದಾರೆ? ದೇವಕಿ ಸಾವು ಅಸಹಜ ಆಗೋದಕ್ಕೆ ಹೇಗೆ ಸಾಧ್ಯ? ದೇವಕಿ ಅವರಿಗೆ ಪ್ರಾಣ ಕಳ್ಕೊಳ್ಳುವಂಥದ್ದೇನೂ ಆಗಿರಲಿಲ್ಲ ಅನ್ನೋದು ನಿಜ ತಾನೆ? ನಿಜವಾದ ವಿಚಾರಗಳು ಏನಿದೆಯೋ ಯಾರಿಗೂ ಗೊತ್ತು ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ಈಗ ನಾನು ಬಂದಿರೋದು ನಿಮಗೆ ಸಹಾಯ ಮಾಡೋದಕ್ಕೆ. ಶಾಸ್ತ್ರಿಗಳೇ, ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ವಿಶಾಖ ಮತ್ತು ರಾಧಿಕಾನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೇದು. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಸ್ವಲ್ಪ ದುಡುಕ್ಬಿಟ್ಟೆ ಅನ್ಸುತ್ತೆ. ಏನ್ ಮಾಡಲಿ, ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನ್ನನ್ನು ನಂಬಿಸ್ಬಿಟ್ಲು. ಶಾಸ್ತ್ರಿಗಳೇ, ದೇವಕಿದು, ರಾಧಿಕಾದು ಮತ್ತೆ ವಿಶಾಖದು ಕೆಲವು ಫೋಟೋಗಳು ಬೇಕಲ್ಲ, ಕೊಡ್ಬೋದಾ ಶಾಸ್ತ್ರಿಗಳೇ? ಖಂಡಿತ ಆಗ್ಬೋದು. ಅಮ್ಮ, ಅಲ್ಲಿ ಫೋಟೋಸ್ ಇದೆಯಲ್ಲ, ಸ್ವಲ್ಪ ತಂದ್ಕೊಡ್ತೀರಾ? ಶಾಸ್ತ್ರಿಗಳೇ, ನೀವು ತುಂಬಾ ಒಳ್ಳೆಯವರು. ಒಳ್ಳೆಯವರಿಗೆ ದೇವರು ಯಾವತ್ತೂ ಕೆಟ್ಟದನ್ನ ಮಾಡಲ್ಲ ಅಂತಾರೆ. ನಿಮಗೆ ಖಂಡಿತ ನಿಮ್ಮ ಮಕ್ಕಳು ಸಿಕ್ಕೇ ಸಿಗ್ತಾರೆ. ಏನೋ ನಿಮ್ಮ ಗ್ರಹಚಾರ ಸರಿ ಇಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಈ ವಯಸ್ಸಲ್ಲಿ ನೀವು ಒಂಟಿಯ ಕಾಲ ಕಳಿಬೇಕಾಗಿತ್ತ? ಏನ್ ಮಾಡಕ್ಕಾಗತ್ತೆ? ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದು ನಡಿಬೇಕಾದ್ರೆ ಅದಕ್ಕೂ ಏನಾದ್ರೂ ಒಂದು ಕಾರಣ ಇರಲೇಬೇಕಲ್ಲ. ಆ ಭಗವಂತನ ಮನಸ್ಸಲ್ಲಿ ಏನಿದೆಯೋ, ಇಷ್ಟು ದಿನ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕೂತಿದ್ವಿ. ಈಗ ನೀವು ಸಹಾಯ ಮಾಡ್ತೀನಿ ಅಂತ ಬಂದಿದ್ದೀರಾ. ನೋಡೋಣ ಏನಾಗುತ್ತೋ ಅಂತ.
ಶಾಸ್ತ್ರಿಗಳೇ, ಈ ಫೋಟೋ ಯಾರ್ದು? ಇದು ನನ್ನ ಮಗಳ ರಾಧಿಕಾದು. ಅವಳು ಪುಟ್ಟು ಮಗು ಇದ್ದಾಗ ತೆಗೆಸಿದ್ದು. ಆಮೇಲೆ ಅದು ಎಲ್ಲೋ ಕೈ ತಪ್ಪಿ ಕಳೆದು ಹೋಗಿತ್ತು. ಇತ್ತೀಚೆಗೆ ಸಿಕ್ತು. ನನ್ನ ಮಗಳು ನನಗೆ ಸಿಕ್ಬಿಡ್ಲೇನೋ ಅಷ್ಟು ಸಂತೋಷ ಆಯಿತು ನನಗೆ.